ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಒಂದು ಭೀಷ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯಾವ ರೀತಿ ಪರಮಾತ್ಮನ ಎದುರುಗಡೆ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ ಅನ್ನತಕ್ಕಂಥದ್ದು ಜೊತೆಗೆ ಭಗವಂತ ಭಕ್ತರಿಗೋಸ್ಕರ ಏನೆಲ್ಲ ನಾಟಕ ಆಡ್ತಾನೆ ಅನ್ನೋದು ಕೂಡ ತುಂಬ ಇಲ್ಲಿ ಮುಖ್ಯ. ಭಗವಂತನ ಒಂದು ಏಳಿಗೆಯೇ ಭಕ್ತರ ಏಳಿಗೆಯೇ ಭಗವಂತನ ಒಂದು ಆಶಯ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಯಾವಾಗ ಹೊಡೆದು ಬಿಟ್ಟರೋ ಆ ರಣರಂಗದಲ್ಲಿ ಕೃಷ್ಣನ ಒಂದು ಸುದರ್ಶನ ಚಕ್ರ ಇಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದಿರಲ್ಲ, ಅದಕ್ಕೂ ಒಂದು ವೇದಿಕೆಯಾಯಿತಂತೆ ಈ ಒಂದು ಸಂದರ್ಭ. ಆ ಭಾರ್ಗವದತ್ತ ಬಾಣವನ್ನು ಭೀಷ್ಮಾಚಾರ್ಯರು ಪ್ರಯೋಗಿಸಿದಾಗ ಅದು ನೇರವಾಗಿ ಬಂದು ಭಗವಂತನ ಹಣೆಯಲ್ಲಿ ನಾಟಿದೆಯಂತೆ. ಏಕೆಂದರೆ ಬೇರೆಯವರು ಕೊಟ್ಟಿರತಕ್ಕಂಥ ಬಾಣ ಭಗವಂತನ ಹಣೆಗೆ ಸುಲಭವಾಗಿ ನಾಟೋಕ್ಕಾಗಲ್ಲ. ಏಕೆಂದರೆ ಅದು ಅಸಾಮಾನ್ಯವಾಗಿರ್ತಕ್ಕಂಥ ಬಾಣ ಆಗಿರಬೇಕು. ಆ ಪರಮಾತ್ಮನ ಮತ್ತೊಂದು ಅವತಾರವಾಗಿರ್ತಕ್ಕಂಥ ದಶಾವತಾರದಲ್ಲಿ ಒಂದಾಗಿರ್ತಕ್ಕಂಥ ಭಾರ್ಗವ ಪರಶುರಾಮ ಕೊಟ್ಟಿರತಕ್ಕಂಥ ಬಾಣವಾದ್ದರಿಂದ ಅದೇ ಅವತಾರದ ಭಗವಂತನ ಹಣೆಗೆ ಅದು ನಾಟಿತು. ಅದನ್ನು ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಸಿಟ್ಟು ಬಂದುಬಿಡುತ್ತಂತೆ ಪರಮಾತ್ಮನಿಗೆ. ಬಂದು ಆ ಮುಖ ಕಮಲದಲ್ಲಿ ಹಣೆಯಲ್ಲಿ ನೆಟ್ಟುಬಿಟ್ಟಿದೆಯಂತೆ. ಕೋಮಲವಾಗಿರ್ತಕ್ಕಂಥ ಮುಖದಲ್ಲಿ ಆ ಬಾಣ ಯಾವಾಗ ನೆಟ್ಟುಬಿಡ್ತೋ, ಕೆಂಪಕಾರಿದ ವಾಲಿಗಳು ವೈಕಂಪಿಸಿದು ದಡಿಗಡಿಗೆ. ರೋಷದ ಬಿಂಪಿನೋಳ್ ತಗ್ಗಿದನು ಕಂಟಿಕ್ಕಿದನು ಹುಬ್ಬುಗಳ. ಏನು ಹುಬ್ಬು ಗಂಟಿಕ್ಕಿಬಿಟ್ಟಿದ್ದಾನೆ ಪರಮಾತ್ಮ. ರೋಷದಿಂದ ಸುಮ್ಮನೆ ಒಳಗಿನಿಂದ ನಿಶ್ವಾಸದ ನಿಶ್ವಾಸದಲ್ಲಿ ಹೊಗೆ ಬರ್ತಾ ಇದೆ. ಸೊಂಪು ಗೆಟ್ಟುದು ಸಿರಿವದನ, ಮನದಿಂಪು ಬೀತುದು ಭಕ್ತ ಮೋಹದ ಲಂಪು. ಮಸುಳಿತು ಬಿಸುಟು ಕಳೆದನು ಹಯದ ವಾಘೆಗಳನ್ನು ಬಿಸಾಕ್ಬಿಟ್ಟಿದನಂತೆ. ಕೆಂಡವಾಗಲಿ ಲೋಕ ದಿವಿಜರ ಹೆಂಡಿರೋಲೆಯ ಕಳೆದು ಹೋಗಲಿ. ದಿಂಡುಗೆಡೆಯಲಿ ಮೇರು ಮೇದಿನಿ ನಿಲ್ಲಲಿ ವಿತಳದಲ್ಲಿ. ಈ ಕ್ಷಣ ನೀಡಿ ಪ್ರಪಂಚ ಕೆಂಡವಾದರೂ ಚಿಂತೆ ಇಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ನಾಶವಾಯಿತು ಅಂತಾರಲ್ಲ, ಆ ರೀತಿ ಆದರೂ ತೊಂದರೆ ಇಲ್ಲ. ದಿವಿಜರ ಹೆಂಡಿರು ಓಲೆಯು ಕಳೆದು ಹೋಗಲಿ. ಆ ದೇವತೆಗಳ ಹೆಂಡರು ಅಂದರೆ ಇಡೀ ಬ್ರಹ್ಮಾಂಡನೇ ನಾಶವಾದಾಗಿ ದೇವತೆಗಳಿಂದ ಉಳಿತಾರೆ. ಆ ಹೆಂಡಿರು ಓಲೆಯು ಕಳೆದು ಹೋಗಲಿ ಅಂದರೆ ದೇವತೆಗಳು ಬಂದರೂ ಕೂಡ ಅವರನ್ನು ಉಳಿಸಲ್ಲ ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಿದ್ದಾನಂತೆ. ದಿಂಡುಗೆಡೆಯಲ್ಲಿ ಮೇರು ಮೇದಿ ನೆಲಲಿ ತಳದಲ್ಲಿ. ಭೂಮಿ ಸುಮ್ಮನೆ ಪಾತಾಳಕ್ಕೆ ಸೇರಿದ್ರು ನಾನು ಬಿಡಲ್ಲ. ಗಂಡು ಗೆಡಿಸಿದರಿಲ್ಲ ನನ್ನನ್ನು ಸಿಟ್ಟಿಗೆಬ್ಬಿಸಿದವನು ಯಾವನೋ ಇಲ್ಲಿ ತನಕ ಬದುಕಿಲ್ಲ ಅಂತ ಹೇಳಿಬಿಟ್ಟು, ದಾನವ ದಿಂಡೆಯರು ಹಲರೆಮ್ಮೊಡನೆ ಮಾರ್ಕೊಂಡವರು ಮಮಾ ಪ್ರತಿಜ್ಞೆ ತೊಡಕು ಬೇಡಂದ. ಇಲ್ಲಿ ತನಕ ನನ್ನನ್ನು ಎದುರಿಸಿ ನಿಂತು ಗೆದ್ದಿರತಕ್ಕಂಥವರು ದೇವ ದಾನವ ಗರುಡ ಗಂಧರ್ವ ಯಕ್ಷ ಕಿಂಪುರುಷ ಕಿನ್ನರ ಕಿಂಪುರುಷರಾದಿಯಾಗಿಯೂ ಇಲ್ಲ. ಇವನ್ಯಾವನು ನನ್ನ ತಡೆಯೋದಕ್ಕೆ? ಭೀಷ್ಮ ಯಾರೋ ನೀನು? ಹೆಂಗಿದೆ ಇವನು ಹೊರಟಿದ್ದು ಅಂದರೆ ಯುದ್ಧಕ್ಕೆ ಆ ಭೀಷ್ಮಾಚಾರ್ಯರ ಮೇಲೆ. ಸಕಲ ಜಗದಳಿವಿನಲ್ಲಿ ರುದ್ರಾತ್ಮಕನು ವಿಷ್ಣುವೇ ಎಂಬ ನುಡಿ ಸುವ್ಯಕುತವಾಗಲು ತೋರಿದನು ಕನರೋಷ ತಾಮಸವ. ಸೃಷ್ಟಿಕಾಲದಲ್ಲಿ ಬ್ರಹ್ಮ ಕಾಪಾಡತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಥಿತಿಕಾಲದಲ್ಲಿ ವಿಷ್ಣು,
ಪ್ರಳಯ ಕಾಲದಲ್ಲಿ ನಾನೇ ಅನ್ನತಕ್ಕಂಥ ಒಂದು ರೂಪವನ್ನು ಆ ಭಗವಂತನಲ್ಲಿ ನೋಡ್ಬೋದೇನೋ ಅನ್ನೋ ರೀತಿಯಲ್ಲಿ ಎದ್ದುಬಿಟ್ಟಿಯನಂತೆ ನೋಡಿ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಸಕಲ ಜಗದಳಿವಿನಲ್ಲಿ ರುದ್ರಾತ್ಮಕನು ವಿಷ್ಣುವೇ ಎಂಬ ನುಡಿಸು ವ್ಯಕುತವಾಗಲು. ಇಡೀ ಬ್ರಹ್ಮಾಂಡ ನಾಶವಾಗಬೇಕಾದ್ರೆ ಆಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ವಿಷ್ಣುವೇ ಶಿವನಾಗಬಲ್ಲ ಅನ್ನತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾನೆ ಏನೋ ಕೃಷ್ಣ ಅನ್ನೋ ರೀತಿಯಲ್ಲಿ. ಚಕಿತ ವದನದ ಕೆಂಪಿನ ಭುಜಾಂಬಕ ಯುಗಳನ್ನು ಒಲೆದೊಲೆದು ಕೆಂಡವಾಗಿರ್ತಕ್ಕಂಥ ಕಣ್ಣಾಲಿಗಳನ್ನು ಆ ಕಡೆ ಈ ಕಡೆ ತಿರುಗಿಸ್ತಾ ರೋಷ ಪ್ರಕಟ ಪಾವಕ ವಿಸ್ಫುಲಿಂಗಿತನಾದನು. ಅಡಿಗಡಿಗೆ ಏನು ಕ್ಷಣಕ್ಕೂ ಅವನ ರೋಷ ಏರ್ತಾ ಇದೆಯಂತೆ, ಪರಮಾತ್ಮನ ರೋಷ. ಯಾಕೆಂದರೆ ಮಹಾಭಾರತದಲ್ಲಿ ಎಲ್ಲಿಯೂ ಭಗವಂತನಿಗೆ ಈ ರೀತಿ ಸಿಟ್ಟು ಬಂದಿಲ್ಲ, ಬರಿಸಿಲ್ಲ. ಭಕ್ತರ ಜೊತೆಗೆ ಆಟ ಆಡ್ತಿದ್ದಾನಂತೆ ಭಗವಂತ. ಆವಾಗ ಏನಾಗ್ಬಿಡ್ತಪ್ಪ ಅಂದರೆ, ಆ ಕಡೆ ಮೇಲ್ ದೇವತೆಗಳು ನೋಡ್ತಿದಾರಲ್ಲ, ಏನಂತ ಕಂತಿದಾರವರು, ಎಲೆಲೆ ಇದೆತ್ತಣ ಧರಣಿ ಎತ್ತಣ ಕುಲಗಿರಿಗಳದೆತ್ತಣ ದಿಶಾಗಜ ಕುಲವಿದೆತ್ತಣ ಸುರರಿದೆತ್ತಣ ಹರ ಚತುರ್ಮುಖರು. ಎಲ್ಲೋದ್ರು ತ್ರಿಮೂರ್ತಿಗಳು, ಎಲ್ಲೋದ್ರು ದೇವತೆಗಳು. ಕಾಪಾಡೋರ್ಯಾರಿ ಭೂಮಿಯನ್ನ. ಭೀಷ್ಮಾಚಾರ್ಯನ ಒಂದು ಕಡೆ ಇರಲಿ, ಭೂಮಿಯೇ ಹಾಳಾಗಿ ಹೋಗ್ತಾ ಇದೆಯಲ್ಲ. ಸಲಹುವಯ್ಯನು ಮುಳಿದು ಲೋಕವ ಕೊಲೆಗೆಲಸ ಕಂಗೈಸಿದರೆ, ಕಾಪಾಡತಕ್ಕಂಥ ಭಗವಂತನೇ ಲೋಕದ ಕೊಲೆಯನ್ನು ಮಾಡೋಕ್ಕೆ ನಿಂತರೆ, ಪ್ರಳಯವಾದುದು ಅಕಾಲದಲ್ಲಿ ಎನ್ನುತ್ತ ಅಮರರ್ ಎದೆಯಾರೇ. ಅಕಾಲದಲ್ಲಿ ಪ್ರಳಯವಾಯ್ತಲ್ಲ ಅಂತ ಹೇಳಿಬಿಟ್ಟು ಆ 330 ಕೋಟಿ ಜನ ದೇವತೆಗಳು, ದೇವೇಂದ್ರ ತ್ರಿಮೂರ್ತಿಗಳ ಎದೆಯೆಲ್ಲ ಗಡ ನಡುಗ್ತಾ ಇದೆಯಂತೆ, ಆರಿಬಿಟ್ಟಿದೆಯಂತೆ ತೇವಾಂಶ. ಅವಾಗ ನೆಲನನಿದ ಹಿಂದಿಕ್ಕಿ ಕೊಂಬುವರಾರೋ ಗಳರೆನುತ ಶಿವ ಜಗದಳಿವು ಜೋಡಿಸಿತೆನುತ ನಡುಗಿದನು ಅಬುಜ ಭವನಂದು. ನನ್ನ ಸೃಷ್ಟಿಗೆ ಒಂದು ಕಳಂಕ ಬರ್ತಾ ಇದೆಯಲ್ಲ, ಯಾರು ಇದನ್ನು ಕಾಪಾಡೋರು, ಇದನ್ನು ಉಳಿಸ್ಕೊಳ್ಳೋರು ಯಾರು ಅಂತ ಹೇಳಿಬಿಟ್ಟು ಬ್ರಹ್ಮ ನಡುಗ್ತಾ ಇದ್ದಾನಂತೆ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತಂದ್ರೆ, ಮುರಮತನಕ್ಕೆಲ್ಲೈಸಿ ನೋಡಿದನು ಭಯಂಕರ ಚಕ್ರವನು. ಈ ಕಡೆ ತಿರಿ ಒಂದ್ಸಾರಿ ಬಲಗೈ ಕಡೆ ಬೆರಳಿಗೆ ಹಿಡಿದು ನೋಡಿಬಿಟ್ರೆ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಚಕ್ರ ಬಂದ್ಬಿಡ್ತಂತೆ ಅವನ ಒಂದು ಬೆರಳಿಗೆ, ತೋರ್ಬೆರಳಿಗೆ. ಮುರಮತನಕ್ಕೆಲ್ಲೈಸಿ ನೋಡಿದನು ಭಯಂಕರ ಚಕ್ರವನ್ನು, ದುರ್ಧರುಷ ಧಾರಾಲೂನಮಾನ ನಿಶಾತ ಚಕ್ರವನ್ನು. ಎಷ್ಟೋ ಜನ ಕೋಟಿ ರಾಕ್ಷಸರ ತಲೆಯನ್ನು ಕತ್ತರಿಸಿರ್ತಕ್ಕಂಥ ಚಕ್ರವನ್ನು ನೋಡಿದನಂತೆ ಭಗವಂತ. ತರಳತರಣಿ ಚಕ್ರವನು, ಸಂಗರ ವಿನಿರ್ಜಿತ ಚಕ್ರವನು, ಭಯಭರ ವಿವರ್ಜಿತ ಚಕ್ರವನು, ಕಡುಕೋಪ ಕುಡಿಡಲು. ಭಯ ಭಕ್ತಿ ಏನೇನೇನೇನೇನೇನೇನೂ ಇಲ್ಲಂತೆ ಆ ಚಕ್ರಕ್ಕೆ. ಒಟ್ಟು ಪರಿತ್ರಾಣಾಯ ಸಾಧೂನಾಂ ಅಷ್ಟೇ, ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಗೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೋಸ್ಕರ ನಾನು ಯುಗದಲ್ಲೂ ನನ್ನನ್ನು ನಾನೇ ಹುಟ್ಟಿಸ್ಕೊಂತೇನೆ ಅರ್ಜುನ ಅಂತ ಹೇಳಿರೋ ರೀತಿಗೆ ಸರಿಯಾಗಿರೋ ರೀತಿ ಇದೇ ಏನೋ ಅನ್ನೋ ರೀತಿ ತೋರಿಸ್ತಿದ್ದಾನಂತೆ ಪರಮಾತ್ಮ. ನಿಶಿತಧಾರೆಯ ಹೊಳಹು ಸೂರ್ಯನ ಮುಸುಕಿದುದು. ಆ ಚಕ್ರದ ಒಂದು ಬೆಳಕು ಸೂರ್ಯನ ಒಂದು ಬೆಳಕನ್ನು ಮುಚ್ಚಿಬಿಟ್ಟಿದೆಯಂತೆ. ಇನ್ನೆಂಥ ಒಂದು ಅದ್ಭುತ. ತೊರಳೆಯ ತೊಂಗಲಿನಳೊಂದೆ ಶವಚಕ್ರವ ನೋಡಿದನು ದೈತ್ಯಾರಿ ಕೋಪದಲ್ಲಿ. ಆ ಚಕ್ರವನ್ನು ಒಂದು ಒಳ್ಳೆ ಸಿಟ್ಟಿನಿಂದ ನೋಡ್ತಾ ಇದ್ದಾನಂತೆ ಭಗವಂತ. ಹರಿದು ಹಬ್ಬುವ ಬಳ್ಳಿ ಬೆಳಗಿನ ಮುರಿವು ಮಂಡಳಿಸಿದುದು, 100,000 ದಿವಾಕರ ಬಿಂಬವೆಸೆದುದು ಝಳದ ಹೊಯ್ಲಿನಲ್ಲಿ. ಸುರನರೋರ ಗಜಗದ ಕಂಗಳ ತೆರಹು ಕೆತ್ತವು, ಬತ್ತಿತು ಉದದಿಯೊಳ್ ಉರಿಮಳಲು ಮಾಣಿಕವ ಹುರಿದುದು ಚಕ್ರದೂಷ್ಮೆಯಲ್ಲಿ. ಏನು ಸುಮ್ಮನೆ ಸಮುದ್ರದ ನೀರು ಬತ್ತಿಬಿಟ್ಟು ಒಳಗಡೆ ಇರತಕ್ಕಂಥ ಮರಳು ಕಾದು ಕೆಂಡಾಗಿದೆಯಂತೆ ಅನ್ನೋ ರೀತಿಯಲ್ಲಿ ಆ ಹೀಟ್ ಬರ್ತಾ ಇದೆಯಂತೆ ಆ ಚಕ್ರದಿಂದ. ನರನ ತೇರಿನ ಕುದುರೆಗಳು ಡಾವರಿಸಿದವು, ನಗೆ ಹೊಯ್ದು ಮಿಗೆ ದಳ್ಳುರಿಯ ಸಸಿವೆಂತಾಯಿತು ಅರ್ಜುನದೇ ಅಂತಾದನು ಅರ್ಜುನ ದೇವ ನಿಮಿಷದಲ್ಲಿ. ನೀರಿಲ್ಲದೆ ಒಣಗಿರ್ತಕ್ಕಂಥ ಸಸಿಯ ರೂಪದಲ್ಲಿ ಆಗ್ಬಿಟ್ನಂತೆ ಅರ್ಜುನ ಒಂದು ಕ್ಷಣಕ್ಕೆ. ಕುದುರೆಗಳೆಲ್ಲ ಸುಮ್ಮನೆ ಡಾವರಿಸಿಬಿಟ್ಟಿದವಂತೆ ಆ ಝಳಕ್ಕೆ. ಕರಗಿ ಕೊರಗಿತು ಲೋಕ ಕೌರವ ಧರಣಿ ಪಾಲರಿದೆತ್ತಣುರಿಯೋ ಹರನ ಕಾಲ್ಗಿಚ್ಚಲ್ಲಲೇ ಹಾಯನು ತಹಲುಬಿದರು.
ಏನು ಈಶ್ವರನ ಮೂರನೇ ಕಣ್ಣಿನಿಂದ ಬಿಡ್ತಕ್ಕಂಥ ಒಂದು ಪ್ರಳಯಾಗ್ನಿಯೋ ಅಂತ ಹೇಳಿಬಿಟ್ಟು ಆ ಕೌರವರೆಲ್ಲ ಗಡ 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 ನಡುಗಿ ಹೆದರಿ ಸಾಯ್ತಿದ್ದಾರಂತೆ. ತುಡುಕಿದನು ಚಕ್ರವನು ರಥದಿಂಪಡವಿಯೊಳ್ದುಮ್ಮಿಕ್ಕಿ, ತುಡುಕಿದನು ಚಕ್ರವನು ರಥದೊಳು ಪಡವಿಯಳುದುಮ್ಮಿಕ್ಕಿ, ಹತ್ತಡವ ಹಾಯಿಕಿ ಹರಿದ ನೊಡಬಿದ್ದವರ ನೊಡೆ ತುಳಿದು, ಹರಿದನು ಒಡಬಿದ್ದವರ ನೊಳೆ ತುಳಿದು. ಏನ ಕೈಯಾಗ ಚಕ್ರವನ್ನು ಹಿಡ್ಕೊಂಡ್ಬಿಟ್ಟು ತಡೋ ಅಂತ ಭೂಮಿ ಮೇಲೆ ಎಗರಿಬಿಟ್ಟಿದ್ದಾನಂತೆ, ಹಾರಿಬಿಟ್ಟಿದ್ದಾನೆ. ಭೂಮಿ ನಡಿಗಿಬಿಟ್ಟಿದೆ. ಸುಡುವೆನ ಹಿತಾನ್ವಯವ ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಿಡಿಸುವೆನು, ನೋಡಲ್ಲಿ ಮೇಳವೇನು ತಸೈ ಬರೆದ. ಇಡೀ ಬ್ರಹ್ಮಾಂಡನೇ ಸುಟ್ಟು ಬಿಸಾಕಿಬಿಟ್ಟು ಭೀಷ್ಮಾಚಾರ್ಯರನ್ನ ಭೂತ ಪ್ರೇತ ಪಿಶಾಚಾದಿಗಳು ಹರಿದು ಹಂಚಿಬಿಡ್ತೀನಿ ಅಂತ ಹೊರಟು ಸುಮ್ಮನೆ ಭೀಷ್ಮನ ರಥದ ಕಡೆಗೆ ಹೋಗ್ತಾ ಇದ್ದಾನಂತೆ ಪರಮಾತ್ಮ. ಶಿವ ಶಿವ ಎಂದುದು ನಿಖಿಳ ಜಗ, ಕೌರವರು ಕಂಪಿಸಿ ಥಟ್ಟುಗೆಡೆದರು, ಭುವನದಲ್ಲಿ ಭಾರಿಸಿತು ಜಯ 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 ಮಹಾಧ್ವಾನ. ಶಿವ ಶಿವ ಎಂದುದು ನಿಖಿಳ ಜಗ, ಏನಿಡೀ ಬ್ರಹ್ಮಾಂಡನೇ ಶಿವ 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 ಅಂತ ಇದೆಯಂತೆ. ಒಂದು ಕಡೆ ಜಯ ಜಯ ಧ್ವಾನ ಮೊಳಗುತ್ತಾ ಇದೆಯಂತೆ. ಪರಮಾತ್ಮನ ಒಂದು ಸಿಟ್ಟು ಕಡಿಮೆ ಆಗಬೇಕಲ್ಲ, ಏನು ಗತಿ ಮಾಡಬೇಕು ಅಂತ. ತವಗೆ ತಳ್ಳಂಕದಲ್ಲಿ ಪಾಂಡವರು ನಡುಗಿತು. ಪಾಂಡವರು ಸುಮ್ಮನೆ ಗಡಗಡ ನಡುಗ್ತಾ ಇದ್ದಾರೆ ತುಳಿದವರು. ಪಾರ್ಥಬಲು ಗರವ ಉಚಿದಂತಿರ ಮೂಗನಾದನು ಬೆರಳ ಮೂಗಿನಲ್ಲಿ. ಅರ್ಜುನ ಸುಮ್ಮನೆ ಹೆದರಿಬಿಟ್ಟು ಮೂಗನ ಕೂತ್ಕೊಂಡ್ಬಿಟ್ಟಿದ್ದಾನಂತೆ, ಬೆರಳಲ್ಲಿ ಮೂಗಿಟ್ಕೊಂಡು ಆಶ್ಚರ್ಯಚಕಿತನಾಗಿ ಏನು ಗತಿ ಮಾಡಬೇಕು ಅಂತ. ಆವಾಗ ಹರಿಮುಕುಂದ ಮುಕುಂದ ಲಕ್ಷ್ಮೀವರ ನೃಕೇಸರಿ ಎನ್ನುತ್ತ ಚಾಪವಶರವನವನಿಗೆ ಬಿಸುಟು ಮೈಯಿಕ್ಕಿದನು ಕಲಿ ಭೀಷ್ಮ. ಆವಾಗ ಭೀಷ್ಮಾಚಾರ್ಯ ಏನ್ ಮಾಡಿದ್ರು, ಕೈಯಲ್ಲಿರ್ತಕ್ಕಂಥ ಬಿಲ್ಲು ಬಾಣಗಳನ್ನು ತೆಗೆದು ಬಿಸಾಕಿಬಿಟ್ರು, ಭೂಮಿಗೆ ಹಾರಿಬಿಟ್ರು, ಊದಕ್ಕೆ ನಮಸ್ಕಾರ ಮಾಡಿಬಿಟ್ರು. ಹರಿ ಮುಕುಂದ ಕಾಪಾಡಪ್ಪ, ನೀನಲ್ಲದೆ ನನ್ನ ಯಾರಯ್ಯ ಕಾಪಾಡೋರು ಅಂತ ಹೇಳಿಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಮಾಡಕ್ ಸಾಧ್ಯ. ಕಲಯುಗವ ಮುಗಿದೆದ್ದು ಮುರಹರ ಸರಸಿ ಜಾಂಬಕ, ರಾಮ ರಕ್ಷಿಸು ತರಳನಲಿ ಗುಣದೋಷದರಕೆ ಅರಿಕೆಯೇ ದೇವಾ ಹೇಳಿಂದ. ಪರಮಾತ್ಮ ಕಾಪಾಡಪ್ಪ, ಒಬ್ಬ ಸಣ್ಣ ಮಗುವಿನ ಎದುರಿಗೆ ನೀನು ಇಂಥ ಪರಾಕ್ರಮದಿಂದ ಬಂದರೆ ಏನಪ್ಪ. ಮಗುವಿನ ಗುಣದೋಷಗಳನ್ನು ಯಾರಾದರೂ ತಂದೆಯಾಗಿರ್ತಕ್ಕಂಥವನು ನೋಡ್ತಾನೇನಪ್ಪ. ಹರಿ ಮುಕುಂದ ಮುಕುಂದ ಲಕ್ಷ್ಮೀವರ ನೃಕೇಸರಿ ಎನ್ನುತ್ತ ಚಾಪವ ಶರವನವನಿಗೆ ಬಿಸುಟು ಮೈಕ್ಕಿದನು ಕಲಿ ಭೀಷ್ಮ. ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ಹೇಳ್ತಾನಂತೆ ಭೀಷ್ಮಾಚಾರ್ಯರು, ಪರಮಾತ್ಮ ದೇವ ನಿಮ್ಮಯ ಖಾತಿ ಪರ್ಯಂತಾವು ಲಕ್ಷ್ಯವೇ, ನಿಮ್ಮಯ ಶಕ್ತಿಗೆ ನಾನು ಲಕ್ಷ್ಯನ ಪರಮಾತ್ಮ. ಜಿಯಾನೊರಜಿನ ದೇವಗಿರಿ ಅಂತರವೇ ಸಂಭಾವನೆಯ ನನ್ನೊಡನೆ. ಒಂದು ನೊರಜಿಗೂ ಸಾಮಾನ್ಯವಾಗಿರತಕ್ಕಂಥ ಕೀಟಕ್ಕೂ ಬೆಟ್ಟಕ್ಕೂ ಇಲ್ಲಾದರೂ ಸಂಬಂಧನ. ದೇವ ಮುನಿಗಳ ನಗೆಯ ನೋಡದಿದಾವುದು ಉಚಿತವ ಮಾಡಿದಿರಿ. ನೋಡಲ್ಲೆಲ್ಲ ಆ ಕಡೆ ಎಲ್ಲ ನೋಡ್ರಿ ಪರಮಾತ್ಮ, ಋಷಿ ಮುನಿಗಳೆಲ್ಲ ನಗುತ್ತಾ ಇದ್ದಾರಲ್ಲಯ್ಯ, ಎಂಥ ಕೆಲಸ ಮಾಡಿಬಿಟ್ಟಲ್ಲಯ್ಯ ನೀನು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಮಹಿಮಾವಲಂಬನ ಮೆರೆದುದಕ್ಕೆ ನಗೆ ಬಂದು ತೆನಗೆಂದ. ಪರಮಾತ್ಮ ನನಗೆ ಭಯ ಆಗ್ತಿಲ್ಲ, ಸಿಟ್ಟು ಬರ್ತಿಲ್ಲ, ನೀನು ಮಾಡೋ ಅವತಾರಕ್ಕೆ ನಗು ಬರ್ತಾ ಇದೆಯಲ್ಲಯ್ಯ. ಯಾಕೆ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಭೀಷ್ಮಾಚಾರ್ಯರು. ಅಲಸಿಕೆಯೊಳ 500,000 ನಳಿನ ಭವರಡೆಗಡವರೆಂಬ ಅಗ್ಗಳಿಕೆ ಎತ್ತಲು ಹುಲು ಮನುಜತ ನಾನೆತ್ತಲು ಇದಿರಾಗಿ. ಸುಮ್ಮನೆ ಒಂದು ಸಾರಿ ಆಕಳಿಸಿದರೆ 1000 ಜನ ಬ್ರಹ್ಮರು ಸುಮ್ಮನೆ ಹುಟ್ಟಿ ಸಾಯ್ತಾರೆ ಅನ್ನೋ ಒಂದು ಬಿರುದು ನಿನಗಿದೆಯಲ್ಲ. ಒಂದು ಸಾರಿ ಆಕಳಿಸಿದರೆ ಅಥವಾ ಉಸಿರಾಡಿದರೆ 1000 ಜನ ಬ್ರಹ್ಮರು ಹುಟ್ಟುತ್ತಾರೆ ಸಾಯ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿ ನೀನಿದ್ದಾಗ ಸಾಮಾನ್ಯವಾದ ಮನುಷ್ಯನ ಮೇಲೆ ಬರ್ತಾ ಇದೆಯಲ್ಲ ನ್ಯಾಯನ. ನಾನೆಲ್ಲಿ ನೀನೆಲ್ಲಿ ಮುಳಿದು ಹರಿತಹುದೆತ್ತಲಿದು ನಿನ್ನಳತೆಗೈದುವುದಲ್ಲ. ಲಜ್ಜೆಗೆ ನೆಲೆಯ ಮಾಡದೆ ಹೂಡಿದೈ ದುರಿಯ ಶವನೆ ಮಗೆಂದ. ಹೂಡಿದೈ ದುರಿಯ ಶವನೆ ಮಗೆಂದ ಎನಗೆಂದ. ನಾಚಿಕೆ ಇಲ್ದಂಗೆ ಬರ್ತಿದೆಯಲ್ಲಯ್ಯ ನೋಡವನು ಇಷ್ಟ ಅನಿಸ್ಕೊಂತಾನೆ ಭಗವಂತ ಆ ಭಕ್ತರ ಹತ್ರ. ಮತ್ತು ನಾಚಿಕೆ ಇರಬೇಕು ನಿನಗೆ, ಯಾರ ಮೇಲೆ ನೀನು ಯುದ್ಧಕ್ಕೆ ಬರಬೇಕು ಅನ್ನೋದೇ ಗೊತ್ತಿಲ್ಲ.
ರೋಮ ರೋಮದಲ ಕಿಲ್ಲ ಭುವನ ಸ್ತೋಮ ನಲಿದಾಡುವುದು ಗಡ. ನಿನ್ನ ರೋಮ ರೋಮದಲ್ಲೂ ಕೂಡ 14 ಲೋಕಗಳು ಇದ್ದಾವೆ ಎಂದಾಗ ನಿಸ್ಸೀಮತನ ಗಡ ನಾವು ವೈರಿಗಳೆಂದು ಕೋಪಿಸುವ. ಈ ಮರುಳುತನವೆತ್ತ ನಾನು ವೈರಿನ ನಿನಗೆ. ರೋಮ ರೋಮದಲ್ಲೂ ಕೂಡ 14 ಲೋಕಗಳನ್ನು ಧರಿಸಿರ್ತಕ್ಕಂಥ ನೀನೆಲ್ಲಿ, ಸಾಮಾನ್ಯವಾಗಿರ್ತಕ್ಕಂಥ ನಾನೆಲ್ಲಿ, ನನ್ನ ಮೇಲೆ ಬರ್ತಾ ಇದೆಯಲ್ಲ. ರಣತಾಮಸಿಗೆ ತಾಯೆತ್ತಲದು ರಘುರಾಮ ರಕ್ಷಿಸು, ಬಯಲಿನ ಆಡಂಬರವಿದೇಕೆಂದ. ಬಯಲಿನ ಆಡಂಬರವನ್ನು ತೋರಿಸ್ಕೊಂಡು ಯಾಕೆ ನನ್ನ ಹತ್ರ ಬರ್ತಾ ಇದೆಯಾ ಪರಮಾತ್ಮ, ಕಾಪಾಡು. ನೀನು ಕತಿಯನ್ನು ಹಿಡಿಯೇ ನಿನ್ನ ಸಘಾನತನವನು ಬಲ್ಲೆ, ಯೋಗಿಗಳೇನನೆಂಬರು ತಮ್ಮೊಳಗೆ ಕೈ ಹೊಯ್ದು ಮಿಗೆ ನಗುತ್ತ. ನಿನ್ನ ಕಥೆ ಏನೋ ಬಂದು ನಿನಗೆ ಚೆನ್ನಾಗಿ ಗೊತ್ತು. ನಿನಗೆ ಯಾವಾಗ ಸಿಟ್ಟು ಬರುತ್ತೆ ಅಂತ ಗೊತ್ತು, ನಿನಗೆ ಯಾವಾಗ ಶಾಂತ ಆಗುತ್ತೆ ಗೊತ್ತು, ನಿನಗೆ ಸಿಟ್ಟು ಬರೆಸೋದು ಹೆಂಗೆ ಅಂತ ಗೊತ್ತು, ನಿನ್ನ ಶಾಂತ ಮಾಡೋದು ಹೆಂಗೆ ಅಂತಲೂ ಗೊತ್ತು ನನಗೆ. ಆಗ ನೋಡ್ರು ಯೋಗಿಗಳು, ಸಿದ್ಧರು, ಸಾಧ್ಯರು, ಪುಣ್ಯಾತ್ಮರೆಲ್ಲ ಹೆಂಗೆ ನಿನ್ನನ್ನು ನೋಡಿ ನಗುತ್ತಾ ಇದ್ದಾರೆ. ಮಾನವರು ಕಡು ಮೂರ್ಖರೆಂದೇ ಮಾನಗರ್ವವ ತೆಳೆದ ಸಾಕಿನ್ನೇನ ಹೇಳುವೆ ನಿನ್ನ ಠಕ್ಕನು ಬಲ್ಲೆ ಹೋಗೆಂದ. ಮನುಷ್ಯರೇನು ಕಡು ಮೂರ್ಖರು ಅಂದ್ಕೊಂಡಿದೀಯಾ? ಎಲ್ಲರೂ ಮೂರ್ಖರೇ ಇರ್ತಾರೇನಯ್ಯ. ನಿನ್ನ ಕಥೆ ಏನು, ನಿನ್ನ ಕಳ್ಳ ನೀನೇನೋ ಅಂಬದು ನನಗೆ ಗೊತ್ತು. ಶತಪಿತಾಮಹರಡಗರೇ ನೀ ಮತಿ ಮುರಿಯೇ, ಮೇನ್ ಭ್ರೂ ವಿಲಾಸ ಸ್ಥಿತಿಯೊಳೇನುತ್ಪತ್ತಿಯಾಗದೆ ಬ್ರಹ್ಮಕೋಟಿಗಳು. ನೀನೇನಾದರೂ ಮನಸ್ಸು ಮಾಡಿದರೆ ಶತಕೋಟಿ ಪಿತಾಮಹರು ಕೂಡ ಆಡಿಗೆ ಹೋಗ್ತಾರೆ. ಆಮೇಲೆ ಬ್ರಹ್ಮಕೋಟಿಗಳು ಉತ್ಪತ್ತಿಯಾಗಿ ನಾಶವಾಗ್ತವಲ್ಲಯ್ಯ ನಿನ್ನ ಶರೀರದಲ್ಲಿ. ಅತಿಶಯದ ಮಹಿಮಾಸ್ಪದನು ನೀನು, ಅತಿಶಯದ ಮಹಿಮಾಸ್ಪದ. ನೀನತಿಗಹನನೆಂಬ ಅಗ್ಗಳಿಕೆಗೆ ಇದು ಕೃತಕವಲ್ಲ. ಹೊಗಳ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ನೀನೊಂಥರ ಅಪಹಾಸ್ಯಕ್ಕಿಡಂಗಲ್ಲ ನೀನು. ದೇವ ಹೇಳಿನ್ನಾಣೆ ಹೇಳೆಂದ, ಎನ್ನಾಣೆ ಹೇಳೆಂದ. ನಾನು ನಿಜ ಹೇಳ್ತಿರೋದು ಸುಳ್ಳ ನಿಜನ ನಿನಗೆ ಗೊತ್ತಾಗು. ನಿನ್ನಾಣೆ ಹೇಳಯ್ಯ ನೋಡೋಣ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಜನಾ ಸುಳ್ಳ. ಅವಾಗ ಇನ್ನೊಂದು ಮಾತು ಹೇಳ್ತಾರಂತೆ ಭೀಷ್ಮಾಚಾರ್ಯ. ಎಂಥ ಮಾತುಗಳ್ರಿ ಇವೆಲ್ಲ. ಅದಕ್ಕೆ ಕನಕದಾಸರು ಹೇಳಿದಾರಲ್ಲ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನನೆಂಬೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ದೇವಾ ರಕ್ಷಿಸು ನಮ್ಮನವರ್ತ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾಗಿ ಭೀಷ್ಮಾಚಾರ್ಯರು ಸ್ತುತಿ ಮಾಡ್ತಾ ಇದ್ದಾರಂತೆ ಪರಮಾತ್ಮನನ್ನ. ಹೇಳ್ತಾರಂತೆ, ದೇವಾ ನೀ ದಿಟ ಕೊಲುವಿಡೆಯು ನಾ ಸಾವೇನೆ. ನೀನು ಕೊಂದ್ರೆ ನಾನು ಸಾಯ್ತೀನ? ಸಾಯೋದು ನನ್ನ ಶರೀರ, ಆತ್ಮ ಅಲ್ಲ. ಇದು ನೀನು ಎಲ್ಲ ಕಡೆನೂ ತೋರಿಸಿದೀಯಾ. ಶರೀರ ಸಾಯ್ತೀನಯ್ಯ, ಮತ್ತು ನಾನು ಶರೀರ ಹೋಗುತ್ತಷ್ಟೇ, ಆತ್ಮ ನನ್ನಲ್ಲೇ ಉಳಿಯುತ್ತೆ. ದೇವಾನಿ ತಿಟ ಕೊಲ್ಲುವೆಡೆಯು ನಾ ಸಾವೇನೆ, ತಾನಾವನೆಂಬುದ ದೇವರರಿಯಲ್ಲೈ ವೃಥಾ ಸಂಭಿನ್ನ ರೋಷದಲ್ಲಿ. ನೀವ್ಯಾರೋ ಅನ್ನೋದೇ ಮರ್ತು ಬಿಟ್ಟಿದ್ದೀರಲ್ಲ ಕೃಷ್ಣ. ನೀನೇ ಸಿಟ್ಟಿನಲ್ಲಿ ನಿನ್ನ ತನವನ್ನು ಮರ್ತಿದೀಯಲ್ಲಯ್ಯ. ಎಷ್ಟೋ ಸಾರಿ ನಮಗೆಲ್ಲ ಅರ್ಜುನನಿಗೆ ನಮಗೆಲ್ಲ ಹೇಳಿದೆಯಲ್ಲಯ್ಯ, ಆತ್ಮವನ್ನು ಕೊಲ್ಲಕ್ಕಾಗಲ್ಲ, ಬರೀ ಶರೀರ ಮಾತ್ರ ಕೊಲ್ಬೋದು ಅಂತ. ಮತ್ತೆ ನನ್ನ ಕೊಲ್ಲಕ್ಕೆ ಬಂದರೆ ಏನು ಪ್ರಯೋಜನ? ನನ್ನನ್ನು ಕೊಲ್ಲಕ್ಕಾಗುತ್ತಾ? ನಿನಗೆ ತಾಕತ್ತಿದೆಯಾ? ದೇವನಾಮದ ಜೋಡು ನಮ್ಮನು ಕಾವುದೈ. 24 ಗಂಟೆ ಹಗಲು ರಾತ್ರಿಗಳು ನಿರಂತರವಾದ ನಿನ್ನ ನಾಮಜಪವನ್ನು ಅಂಥವನು ನಾನು. ನನ್ನನ್ನು ನೀನು ಕೊಲ್ತೀಯಾ? ನಿನ್ನ ನಾಮನೇ ರಚನೆ ಮಾಡುತ್ತದನ್ನು. ನೀನು ಕೊಲ್ಲಕ್ಕೆ ತಾಕತ್ತಿದ್ರೆ ನೀ ಮುನಿದೊಡೆಯು ನಿಮಗಾವು ಹೆದರೆವು ನಾಮಧಾರಿಗಳ ತುಲಬರಲಿಂದ. ನಾವು ನಾಮಧಾರಿಗಳೇ. ನಾವು ಯಾವಾಗಲೂ ಕೂಡ ನಿನ್ನ ನಾಮಜಪ ನನ್ನ ಶರೀರದಲ್ಲಿದ್ದಾಗ, ನಮ್ಮ ಶರೀರದಲ್ಲಿದ್ದಾಗ ನಿಮಗೆ ಹೆದರ್ತೇನೇನಯ್ಯ ನಾನು. ನಾಮಧಾರಿಗಳು ಅತುಲ ಬಲರಿಂದ. ನಾಮಧಾರಿಗಳೇ ನಾವು, ಅತ್ಯಂತ ಮಹಾಬಲಶಾಲಿಗಳು. ನಿನ್ನ ನಾಮನೇ ನಮ್ಮನ್ನು ಕಾಪಾಡುತ್ತೆ. ಭಂಗವಲ್ಲಿದು ನಿನ್ನ ಘನತೆಗೆ ಡಿಂಗರಿಗರೇ ಮಿಗಿಲು. ಯೋಚನೆ ಮಾಡಿ ನೋಡಿದ್ರೆ ನೀನು ನಡೆಬಾರದು ಲೆಕ್ಕ ಹಾಕಿದರೆ ಡಿಂಗರಿಗರೇ ಮಿಗಿಲು. ಭಕ್ತರೇ ಸರಿ, ಅವರೇ ದೊಡ್ಡವರು. ನನಗೆಯು ಡಿಂಗರಿಗರೇ ಬಲ್ಲಿದರು, ನಿನಗೆಯು ಡಿಂಗರಿಗರೇ ಬಲ್ಲಿದರು. ದಾಕ್ಷಿಣ್ಯವೇನಿದಕ್ಕೆ? ನಿನಗಿಂತ ದೊಡ್ಡವರೇ ಕಣಯ್ಯ ನಿನ್ನ ಶಿಷ್ಯರು, ನಿನ್ನ ಭಕ್ತರು. ಅವರೇ ದೊಡ್ಡವರು, ನೀನೇ ಚಿಕ್ಕವನು. ಇದಕ್ಕೆ ದಾಕ್ಷಿಣ್ಯ ಯಾಕೆ?
ಮಂಗಳಾತ್ಮಕ ಕೇಳು ನಿನ್ನಯ ಹಂಗನೊಲ್ಲೇನೋ, ನಿನ್ನ ಹಂಗ ನನಗ್ಯಾಕಯ್ಯ. ಅದಕ್ಕೆ ಪುರಂದರದಾಸ ಹೇಳಿದ್ದಾರೆ, ನೀನ್ಯಾತಕೋ ನಿನ್ನ ಹಂಗ್ಯಾತಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನೀನ್ಯಾತಕೋ, ನೀನ್ಯಾಕೆ, ನಿನ್ನ ಹಂಗ್ಯಾಕೆ, ನಿನ್ನ ನಾಮದ ಬಲ ಇದ್ದು ಸಾಕು ಅಂತ. ಹಂಗೆ ಇವರು ಮಂಗಳಾತ್ಮಕ ಕೇಳು ನಿನ್ನಯ ಹಂಗನೊಲ್ಲೆನು, ಮುಕುತಿ ಪದದೊಳ ಅಭಂಗ ಪೆಂಡೆಯದಾಳ ದಯಾಳಲೈ. ನಿಮ್ಮಡಿಯ ಸಿರಿನಾಮ ಮುಕ್ತಿ ಕೊಡ್ತಕ್ಕಂಥ ನಿನ್ನ ಅಮೂಲ್ಯವಾಗಿರ್ತಕ್ಕಂಥ ನಾಮವನ್ನು ನಿರಂತರವಾಗಿ ಜಪ ಮಾಡ್ತಕ್ಕಂಥ ನನಗ್ಯಾಕ ಹೆದರಿಕೆ, ನೀನೇ ಹೆದರಿಕೆಂಡೆಂದು ಕೊಡ್ಬೇಕಷ್ಟೇ. ಅವಾಗ ಹೇಳ್ತಾರಂತೆ, ಕಳುಹಿ ಕಳೆದೆವು ಖಾತಿಯನು ನೀನುಳುಹಿ ಕೊಂಬುದು ತೇಜವನು. ನನಗೆ ಸಿಟ್ಟಿಲ್ಲಪ್ಪ, ನಾನು ಯಾವಾಗಲೂ ಶಾಂತವಾಗೇ ಇದ್ದೀನಿ. ನೀನಿಗೆ ತಾಕತ್ತಿದ್ರೆ ಸಿಟ್ಟು ಕಳಕ, ನೀನು ಶಾಂತನಾಗು. ದೇವ ಕೊಲುವ ಮನವೇ ಬಿಸುಡು ಚಕ್ರವನೆನ್ನ ಕಾಯದಲ್ಲಿ. ಸರಿ ಆಯ್ತು, ಅಲ್ಲಿಗೂ ನಾನು ಇಷ್ಟು ಮಾತಾಡಿದ್ರು ಕೂಡ ನೀನು ಕೊಲ್ಲುತ್ತೀನಿ ಅನ್ನೋ ಒಂದು ಛಲ ನಿನಗಿದ್ರೆ ಬಿಸುಡೋ. ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಚಕ್ರವನ್ನು ನನ್ನ ಮೇಲೆ. ಎಷ್ಟು ಶಕ್ತಿ ಇತ್ತಲ್ಲ ಭೀಷ್ಮಾಚಾರ್ಯರಿಗೆ ಆ ನಾಮಜಪದಿಂದ. ಕೊಲ್ಲುವ ಮನವೇ ಬಿಸುಡು ಚಕ್ರವನೆನ್ನ ಕಾಯದಲ್ಲಿ. ನಿನಗೆ ಕೊಲ್ಲುವ ಮನಸ್ಸಿದ್ರೆ ಚಕ್ರವನ್ನು ಬಿಡು ನನ್ನ ಮೇಲೆ. ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಮಹಾಭಯಂಕರವಾಗಿರ್ತಕ್ಕಂಥ ಪ್ರಳಯ, ಎಷ್ಟೋ ಜನ ರಾಕ್ಷಸರನ್ನು ಕೊಂದಿದೆ ಈ ಚಕ್ರ ಅಂತಾರಲ್ಲ, ಬಿಡ ನನ್ನ ಮೇಲೆ ಅಂತರಂತೆ. ಅಳುಕಿ ಕೂದಲು ಹರಿದೊರಾದಡೆ ಬಳಿಕ ನಿನ್ನ ಡಿಂಗರಿಗನೆ. ಒಂದು ಕೂದಲು ನನ್ನ ಮೈ, ನಾನಲ್ಲ, ನನ್ನ ಶರೀರದ ಮೇಲೆ ಇರ್ತಕ್ಕಂಥ ಒಂದು ಕೂದಲು ಹರಿದ್ರೆ ನಾಳೆಯಿಂದ ನಾನು ನಿನ್ನ ಶಿಷ್ಯನೇ ಅಲ್ಲ, ನಿನ್ನ ಭಕ್ತನೇ ಅಲ್ಲ, ಒಗಯ. ಅಳುಕಿ ಕೂದಲು ಹರಿದುದಾದರೆ ಬಳಿಕ ನಾಡಿಂಗರಿಗನೇ, ಅಲ್ಲಿ ಕಳಕಳಕ್ಕೆ ನಾನಂಜುವವನೇ ದೇವಾ ಮರಳೆಂದ. ವಾಗ ನಡೆ ಹಿಂದಕ್ಕೆ, ನಿನಗೆನ್ನ ನಾಚಿಕೆ ಇದ್ರೆ ಬಾ ಮುಂದಕ್ಕೆ. ನಿನಗೆ ಶಾಂತವಾಗಿದ್ದರೆ, ನಿನಗೆ ಅರ್ಥ ಆಗಿದ್ದರೆ ನಾನು ಹೇಳೋ ಅನ್ನೋದನ್ನು ಹೋಗಿಂದಕ್ಕೆ. ಅಲ್ಲಿಗೂ ನೀನು ಚಕ್ರವನ್ನು ಬಿಡಬೇಕು ಅಂದರೆ ಬಿಡ. ನಿನ್ನ ಭಕ್ತರಿಗೆ ಯಾವ ಭಯನಯ್ಯ. ಇಡೀ ನನ್ನ ಶರೀರ ಎಲ್ಲ ಬರೀ ನಿನ್ನ ನಾಮದಿಂದ ತುಂಬಿದೆ, ಒಂದು ಕೂದಲು ಕೂಡ ಹರಿಯಲ್ಲ ಕಣೋ. ಅದು ಕೃಷ್ಣ, ಬಿಡು ಬೇಕಾದ್ರೆ ತಾಕತ್ತಿದ್ರೆ ಆ ಚಕ್ರವನ್ನು. ಅವಾಗ ಏನಾಯ್ತಪ್ಪ ಅಂದರೆ, ನಚ್ಚಿದ ನಿನ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ. ಬಾ ಭೇಷ್ ಅಂದ್ಕೊಂಡಂತೆ ಕೃಷ್ಣ ಮನಸ್ಸಿನಲ್ಲಿ. ಅಬ್ಬಬ್ಬಬ್ಬ, ಎಂತೆಂಥ ಭಕ್ತರಿದಾರಪ್ಪ ಪ್ರಪಂಚದಲ್ಲಿ. ಅವನೇ ಆಶ್ಚರ್ಯಪಟ್ಟುಬಿಟ್ಟ. ಏನು ಸುದರ್ಶನ ಚಕ್ರಕ್ಕೂ ಹೆದರ್ಲಿಲ್ಲ ಅಂದ್ರೆ ಅವನು ಇನ್ನೆಂಥ ಭಕ್ತ ಆಗಬೇಕು. ಒಂದು ಕಡೆ ಮನಸ್ಸಿನಲ್ಲಿ ಭಾರೀ ಸಂತೋಷ. ನಚ್ಚಿದಾಳಿನ ಭಿನ್ನ ಹಕೆ ಹರಿ ಮೆಚ್ಚಿ ಮನದಲ್ಲಿ, ಮನಸ್ಸಿನಲ್ಲಿ ಮೆಚ್ಕೊಂಡಂತೆ ಭೀಷ್ಮಾಚಾರ್ಯರಿಗೆ. ನಾಚಿ ಚಕ್ರವ ಮುಚ್ಚಿದನು ಮುರಿದನು ಕಿರೀಟಿಯ ರಥದ ಹೊರೆಗಾಗಿ. ಅವರಿಗೆ ಒಂಥರ ನಾಚಿಕೆ ಆಗ್ಬಿಡ್ತಂತೆ. ಎಂಥ ಕೆಲಸ ಮಾಡ್ತೀನಲ್ಲಯ್ಯ ನಾನು ಅಂತ ಹೇಳಿಬಿಟ್ಟು ಆ ರಥವನ್ನು, ಆ ಚಕ್ರವನ್ನು ಮುಚ್ಚಿ ಮತ್ತೆ ಅರ್ಜುನನ ರಥಕ್ಕೆ ಹೋಗಿಬಿಟ್ಟು ಆ ವಾಘೆಯನ್ನು ಹಿಡ್ಕೊಂಡು ಕುತ್ಕೊಂಡಿದ್ದಾನಂತೆ ಸಾರಥಿಯಾಗಿ. ಬೆಚ್ಚಿ ಬೆವರುವ ಸೇನೆಗೆ ಅಭಯವ, ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನು ನೆನೆದು ಒಲೆದ ಹರಿ ಶಿರವ. ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ಬೆಚ್ಚಿ ಬೆದರ್ತಾ ಇರತಕ್ಕಂಥ ಸೈನ್ಯಕ್ಕೆ ಅಭಯವನ್ನು ಇತ್ತು. ಭೀಷ್ಮಾಚಾರ್ಯರ ನಿಶ್ಚಟವಾಗಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಗೆ ಪರಮಾತ್ಮ ಮೆಚ್ಚಿದನಂತೆ. ಆವಾಗ ಬ್ರಹ್ಮ ಅನ್ಕಂತನಂತೆ, ಹೋದು ತೊಂದಪ ಮೃತ್ಯು. ಒಬ್ಬೊಬ್ಬ, ಒಂದು ಅಕಾಲದಲ್ಲಿ ಪ್ರಳಯ ಕಾಲ ಅಂತ ಅಂತಾರಲ್ಲ, ಪ್ರಳಯ ಆಗ್ತಿತ್ತು. ಒಬ್ಬೊಬ್ಬ, ಒಂದು ಅಪಮೃತ್ಯು ಹೋಯ್ತಲ್ಲಪ್ಪ. ಲೋಕಕ್ಕೆ ತೀರುವುದಿಲ್ಲ ಆಯುಷ್ಯ. ಇನ್ಮೇಲೆ ಭೂಮಿ ಸುಭಿಕ್ಷವಾಗಿರುತ್ತೆ. ಮಹದಪವಾದ ದೇವಂಗಾಗಿ ತಪ್ಪಿತು ಮುಚ್ಚುಮರೆ ಏಕೆ. ಕಾದುಕೊಂಡನು ಭೀಷ್ಮನೀ ಕಮಲೋದರನ ಕೆರಳಿಚಿಯೋ. ಪರಮಾತ್ಮನನ್ನ ಸಿಟ್ಟು ಬರಿಸಿ ಗೆದ್ನಲ್ಲ ಭೀಷ್ಮ, ಅವನೇ ಗೆದ್ನಲ್ಲ. ಇನ್ನೆಂಥ ಶಕ್ತಿ ಇರಬೇಕು ಭೀಷ್ಮಾಚಾರ್ಯರದು.
ಭಕುತಿಯಲಾಧರಿಸಿದನು ಪುಣ್ಯವೆಂದನು ಕಮಲ ಭವನಹುತ. ಪರಮಾತ್ಮನನ್ನ ಭಕುತಿಯಿಂದ ಮೆಚ್ಚಿಸಿದಾರಲ್ಲ ಭೀಷ್ಮಾಚಾರ್ಯರು. ಭೇಷ್, ಎಂಥ ಅದ್ಭುತವಾಗಿರತಕ್ಕಂಥ ಒಂದು ಮನಸ್ಥೈರ್ಯ ಭೀಷ್ಮಾಚಾರ್ಯರು ಇರಬೇಕು, ಭಕ್ತಿ ಇರಬೇಕು, ಅದು ಮುಖ್ಯವಾಗಿ. ಈ ಕಡೆ ಏನಾಯ್ತಪ್ಪ ಅಂದರೆ, ನಡುಗುವ ಅರ್ಜುನ ದೇವನನ್ನು ತೆಗೆದಡಿಗಡಿಗೆ ತಕ್ಕೈಸಿ. ನಡುಗುತ್ತಾ ಇರೋ ಅರ್ಜುನನಿಗೆ ಹೋಗಿ ಅಪ್ಪಿಕೆ ಬಿಟ್ಟು ಪರಮಾತ್ಮ ಆಗಲಲ್ಲ, ಅವನನ್ನು ಅಪ್ಪಿಕೊಂಡು ಅವನಿಗೆ ಸಂತೈಸಿದನಂತೆ. ಭೀತಿಯ ಬಿಡಿಸಿ ವಾಗೆಯ ಕೊಂಡು ತುರಗದವನು ಎಡಬಲಕ್ಕೆ ತಿರುಗಿ. ಅವನ ಭಯವನ್ನು ಬಿಡಿಸಿಬಿಟ್ಟು ಆ ಕುದುರೆಗಳ ಲಗಾಮನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಆ ಕುದುರೆಗಳನ್ನು ಚಪ್ಪರಿಸಿ ಹೊಡೆದು ನಡೆಸಿದನು ಕಾಳಗಕ್ಕೆ. ಬಳಿಕವಗಡ ಮುರಾಂತಕ ಮರಳಿ ಚಕ್ರವ ತುಡುಕದಿರನೆಂದು ಅಸ್ತಗಿರಿಯಲ್ಲಿ ಸೂರ್ಯ ಮರೆಗೊಂಡ. ಸದ್ಯ ಅಷ್ಟೊತ್ತು ನೋಡಿಬಿಟ್ಟು ಸೂರ್ಯ ಅವನಿಗೂ ಸುಸ್ತಾಗಿಬಿಟ್ಟಿತ್ತು. ನಾವೆಲ್ಲ ಏನು ಕತೆ ನಮ್ಮದೆಲ್ಲ ಮುಗೀತು ಅಂದ್ಕೊಂಡಿದ್ದ. ಸದ್ಯ ಗಡ್ಡಿಗೆ ಬಿದ್ವಪ್ಪ ಮಾರಾಯ. ಈ ಮುರಾಂತಕ ಪರಮಾತ್ಮ ಮಾಯಾವಿ ತಿರುಗಿ ಚಕ್ರವನ್ನು ತಿರುಗಾ ತೆಗಿಯಲ್ಲ ತಾನೆ, ಸದ್ಯ ತೆಗಿಯಲ್ಲೇಳಪ್ಪ ಅಂದ್ಕೊಂಡು ಸೂರ್ಯ ಮುಳುಗಿದನೇನೋ ಪಶ್ಚಿಮಾಮುದಿಯಲ್ಲಿ ಅನ್ನೋ ರೀತಿಯಲ್ಲಿ ಹೊತ್ತು ಮುಳುಗಿತು ಅನ್ನತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿ. ನಾವಿಲ್ಲಿ ಒಂದು ವಿಚಾರವನ್ನು ತಿಳ್ಕೋಬೇಕು. ಪರಮಾತ್ಮ ಭಕ್ತಿಗೆ ಒಲಿತಾನೆ ಆಗಲಿ, ಶಕ್ತಿಗೆ ಒಲಿಯಲ್ಲ. ಇದು ಬಹಳ ಮುಖ್ಯ. ಆ ಶಕ್ತಿ ಇದ್ದರೂ ಕೂಡ ಶಕ್ತಿಯಲ್ಲೂ ಕೂಡ ಭಕ್ತಿ ಇರಬೇಕು ಅಂತ. ಅದಕ್ಕೆ ಅನೇಕ ದೃಷ್ಟಾಂತಗಳು ಇದ್ದಾವೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಗವಂತನನ್ನು ಮೆಚ್ಚಿಸಿದ್ದಾರೆ. ಒಬ್ಬರು ಭಗವಂತನ ಜೊತೆಗೆ ಹೋರಾಡಿ ಮೆಚ್ಚಿಸಿದ್ದಾರೆ, ಕೆಲವರು ಭಕ್ತಿಯಿಂದ ಮೆಚ್ಚಿಸಿದ್ದಾರೆ, ಕೆಲವರು ತನ್ನಲ್ಲಿರ್ತಕ್ಕಂಥದ್ದನ್ನು ದಾನ ಮಾಡಿ ಮೆಚ್ಚಿಸಿದ್ದಾರೆ, ಕೆಲವರು ಸಂಗೀತದಿಂದ ಪರಮಾತ್ಮನನ್ನು ಮೆಚ್ಚಿಸಿದ್ದಾರೆ, ಕೆಲವರು ಸಾಹಿತ್ಯದಿಂದ ಮೆಚ್ಚಿಸಿದ್ದಾರೆ, ಕೆಲವರು ನೃತ್ಯದಿಂದ ಮೆಚ್ಚಿಸಿದ್ದಾರೆ. ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಗವಂತನನ್ನು ಮೆಚ್ಚಿಸಿದ್ದಾರೆ. ಭೀಷ್ಮಾಚಾರ್ಯರು ತಮ್ಮ ಪ್ರತಿಜ್ಞೆಯನ್ನು ನಡೆಸಿಕೊಂಡರು. ಹರಿಯ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಅದನ್ನೂ ಹಿಡಿಸಿ ಪರಮಾತ್ಮನ ಕೈಯಲ್ಲಿ ಅದರಿಂದನೂ ಕೂಡ ಮೆಚ್ಚುಗೆಯನ್ನು ಪಡೆದರು. ಜೊತೆಗೆ ತಮ್ಮ ಉತ್ಕಟವಾಗಿರತಕ್ಕಂಥ ಭಕ್ತಿಯನ್ನು ಪರಮಾತ್ಮನಿಗೆ ತೋರಿಬಿಟ್ಟು ಆ ಭಕ್ತಿಯಿಂದನೂ ಕೂಡ ಪರಮಾತ್ಮನನ್ನು ಮೆಚ್ಚಿಸಿದರು ಅಂತ ಒಂದು ಕಡೆ ಯೋಚನೆ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ಯಾವತ್ತೂ ಕೂಡ ಭಗವಂತ ತನ್ನ ಭಕ್ತರನ್ನು ಬಿಟ್ಕೊಡೋಲ್ಲ. ಯಾಕೆಂದರೆ ಅವರನ್ನೇ ಮೆರೆಸ್ತಾನೆ, ಅವರೇ ದೊಡ್ಡವರಾಗಬೇಕು ಅಂತಾನೆ. ಯಾವಾಗಲೂ ಕೂಡ ನನ್ನ ಭಕ್ತರ ಏಳಿಗೆನ ನೀ ಮುಖ್ಯ ಅಂತಾನೆ. ಆ ರೀತಿ ಭೀಷ್ಮಾಚಾರ್ಯರು ಪರಮಾತ್ಮನನ್ನು ಭಕ್ತಿಯಲ್ಲಿ ಗೆಲ್ಲಲಿಕ್ಕೆ ಪರಮಾತ್ಮನೇ ಕಾರಣ. ಅವರ ಮನಸ್ಸಿನಲ್ಲಿ ಇದ್ದುಕೊಂಡು ಅವರಿಗೆ ಆ ರೀತಿಯ ಒಂದು ಶಕ್ತಿಯನ್ನು ಕೊಟ್ಟಿರತಕ್ಕಂಥವನು ಭಗವಂತನೇ. ಭಗವಂತನಿಗೆ ನಿಜವಾಗಲೂ ಸಿಟ್ಟು ಬರುತ್ತಾ? ಬರಲ್ಲ. ಯಾಕೆಂದರೆ ಯಾವುದೋ ಒಂದು ಕಾರಣ ಇರಬೇಕು, ಇಲ್ಲಾಂದರೆ ಬರಲ್ಲ. ಅಂದರೆ ಭೀಷ್ಮಾಚಾರ್ಯರಂತಹ ಭಕ್ತರು ಪ್ರಪಂಚದಲ್ಲಿ ಆಗಬೇಕು. ಭಕ್ತಿಯನ್ನು ನಂಬಿಕೊಂಡಿರ್ತಕ್ಕಂಥ ಯಾವನೇ ಭಕ್ತ ಯಾವ ರೀತಿ ಉದ್ಧಾರವಾಗ್ತಾನೆ ಪರಮಾತ್ಮನನ್ನು ನಂಬಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಅನ್ನೋದು ಆ ಪರಮಾತ್ಮನ ಒಂದು ಗುರಿಯಾಗಿರುತ್ತೆ, ಅವನ ಒಂದು ಮನಸ್ಸಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಸಂಧಿಯಲ್ಲಿ ಬಹಳ ಅದ್ಭುತವಾಗಿ ಆ ಕೃಷ್ಣನ ಒಂದು ಭಕ್ತಿಗೆ ಮಾರು ಹೋಗಿರತಕ್ಕಂಥ ಭೀಷ್ಮಾಚಾರ್ಯರ ಭಕ್ತಿಗೆ ಮಾರು ಹೋಗಿರತಕ್ಕಂಥ ಪರಮಾತ್ಮ ತಾನೇ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ಆ ಚಕ್ರವನ್ನು ಹಿಂದಕ್ಕೆ ತಗೊಂಡು ಮತ್ತೆ ಯುದ್ಧಕ್ಕೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭವನ್ನು ಅಲ್ಲಿ ತಂದಿದ್ದಾನೆ. ಅಂದರೆ ಭಕ್ತರು ಯಾವ ರೀತಿ ಪರಮಾತ್ಮನ ಕೆಳಗಡೆ ಬೆಳೀತಾರೆ, ಪರಮಾತ್ಮ ಯಾವ ರೀತಿ ಭಕ್ತರನ್ನು ಬೆಳೆಸ್ತಾನೆ ಅನ್ನತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿ ಭೀಷ್ಮ ಭಕ್ತಿ ಅನ್ನತಕ್ಕಂಥ ಒಂದು ಸಂಧಿ. ಈ ಸಂಧಿಯನ್ನು ಕೇಳಿರತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂಧಿಗೆ ಮಂಗಳವನ್ನು ಹಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.